ಮಾತಾಡ್ತಾ ಮದುವೆ ಬಗ್ಗೆ ಮಾತಾಡ್ತಿದ್ರಿ. ಸೊ ಎಷ್ಟೋ ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ಖುಷಿ ರವಿ ಅವರಿಗೆ ಮದುವೆ ಆಗಿದೆ ಅನ್ನೋ ವಿಚಾರನೇ ಗೊತ್ತಿಲ್ಲ. ಹಾಗೆ ಮಗಳು ಇಷ್ಟು ದೊಡ್ಡ ಮಗಳಿದ್ದಾರೆ ಅಂತಾನೂ ಗೊತ್ತಿಲ್ಲ. ಸೊ ಏನ್ ಹೇಳ್ತೀರಾ ಮದುವೆ ಬಗ್ಗೆ ಆಗಿರ್ಬೋದು? ಲವ್ ಮ್ಯಾರೇಜಾ ನಿಮ್ದು ಅರೇಂಜ್ ಮ್ಯಾರೇಜಾ? ಅರೇಂಜ್ ನಂದು ಲವ್ ಕಮ್ ಅರೇಂಜು. ಸೊ ಎಲ್ಲರೂ ಅದೇ ಹೇಳ್ತಾರೆ, ಮದ್ವೆ ಆಗಿದ ತಕ್ಷಣ ಏನು ಕರಿಯರೇ ಇರಲ್ಲ ಹಂಗೆ ಹಿಂಗೆ ಅಂತ. ನಂದು ಉಲ್ಟಾ ಆಗೋಗಿದೆ. ಮದ್ವೆ ಆಗಿ ಮಗು ಆದ್ಮೇಲೆನೆ ಒಳ್ಳೆ ಕರಿಯರ್ ಸ್ಟಾರ್ಟ್ ಆಗಿದ್ದು, ಎಲ್ಲರೂ ಜನರು ರೆಕಗ್ನೈಸ್ ಮಾಡೋದಕ್ಕೆ ಶುರು ಮಾಡಿದ್ದು. ಸೊ ಖುಷಿ ಆಗುತ್ತೆ ಸರ್. ಕೆಲವ್ರು ಹೇಳ್ತಾರೆ ನಾನ್ ನಿಮ್ನ ರೋಲ್ ಮಾಡೆಲ್ ಆಗಿ ತಗೊಂತೀನಿ ಅಂತ. ಅದೆಲ್ಲ ಕೇಳಿದ್ರೆ ಅಬ್ಬಬ್ಬಾ ಇದೆಲ್ಲ ಸಿಕ್ಕಾಪಟ್ಟೆ ದೊಡ್ಡದು ದೊಡ್ಡ ದೊಡ್ಡ ಮಾತು ಅಂತ ಅನ್ಸುತ್ತೆ. ಬಟ್ ಅದೇ ಇದ್ರಲ್ಲಿ ನಂಗೂ ಖುಷಿ ಆಗತ್ತೆ. ಯಾರೋ ಒಬ್ರು ನಮ್ಮನ್ನ ಇನ್ಸ್ಪೈರ್ ಆಗಿ ತಗೊಂಡು ನಮ್ಮನ್ನ ಅಡ್ಮೈರ್ ಮಾಡ್ತಾ ಇದಾರಲ್ಲ, ನಾವ್ ಇನ್ನ ಚೆನ್ನಾಗೆ ಮಾಡ್ಬೇಕು, ಇನ್ನ ಚೆನ್ನಾಗೆ ಆಕ್ಟಿಂಗ್ ಆಗಿರ್ಬೋದು, ಎಂಟರ್ಟೈನ್ ಮಾಡ್ಬೇಕು ಅಂತ ಹುಮ್ಮಸ್ ಬರುತ್ತೆ, ಮೋಟಿವೇಟ್ ಆಗ್ತೀವಿ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ರಿ. ನೀವು ಫಸ್ಟ್ ಪ್ರಪೋಸ್ ಮಾಡಿದ್ದ, ನಿಮ್ಮ ಹಸ್ಬೆಂಡ್ ಅವ್ರು ಫಸ್ಟ್ ಪ್ರಪೋಸ್ ಮಾಡಿದ್ದ ಅಂತ? ನಾನ್ ಚಾನ್ಸೇ ಇಲ್ಲ. ಅವ್ರ ಬಾಯಲ್ಲಿ ಬಂದ್ಮೇಲೆನೆ ನಾನು ಓಕೆ ಅನ್ನೋದು ಅಂತ ಫಿಕ್ಸ್ ಆಗೋಗಿತ್ತು. ಅವರು ನನ್ನನ್ನು ಪ್ರಪೋಸ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಮ್ಮ ಅಪ್ಪನ ಹತ್ರನೇ ಬಂದು ಕೇಳಿ ಅವ್ರಿಗೆ ಒಪ್ಪಿಸೇ ನನಗೆ ಪ್ರಪೋಸ್ ಮಾಡಿದ್ದು. ಸೊ ಲೈಕ್ ಅಪ್ಪ ಅಮ್ಮನ ಒಪ್ಸಿ ಅದಾದ್ಮೇಲೆ ನಿಮ್ಗೆ ಪ್ರಪೋಸ್ ಮಾಡಿದ್ರು? ವಿಲ್ ನಮ್ಗೆ ಫಿಕ್ಸ್ ಅಂದ್ರೆ ಅವರಿಗೆ ಫಿಕ್ಸ್ ಆಗೋಗಿತ್ತಂತೆ, ಮದ್ವೆ ಆದ್ರೆ ಇವಳನ್ನ ಆಗೋಣ, ಇಲ್ಲ ಅಂದ್ರೆ ಹೆಂಗಾದ್ರೂ ಮಾಡಿ ಅಪ್ಪ ಅಮ್ಮನ ಒಪ್ಸ್ಬಿಟ್ಟೆ ನಾನು ಇವ್ರಿಗೆ ಮಾಡೋದು. ಸುಮ್ನೆ ಯುನೋ ಲವ್ ಮಾಡಿ ಅದಾದ್ಮೇಲೆ ಅವ್ರಿಗೆ ಇಷ್ಟ ಆಗದೆ, ಅವ್ರದ್ದೇನು ಇಂಟೆನ್ಷನ್ಸ್ ತಿಳ್ಕೊಳ್ದೆ ಸುಮ್ನೆ ಏನೇನೋ ಜಗಳಗಳಾಗೋ ಬದಲು ಫಸ್ಟ್ ಅವ್ರಿಗೆ ಒಪ್ಪಿಸ್ಬಿಟ್ಟು ಅದಾದ್ಮೇಲೆ ಇವಳಿಗೆ ಹೇಳೋಣ ಅಂತಾನೆ ಅನ್ಕೊಂಡಿದ್ರಂತೆ. ಸೊ ಹಾಗೆ ಆಯ್ತು. ನಿಮ್ಮ ಹಸ್ಬೆಂಡ್ ಅವ್ರು ಬಂದು ನಿಮ್ಮ ತಂದೆ ತಾಯಿ ಹತ್ರ ಅಂತೂ ಮಾತಾಡಿದ್ರು. ಸೊ ನಿಮ್ಮನ್ನ ಎಲ್ಲಿ ಫಸ್ಟ್ ಭೇಟಿ ಆಗಿದ್ರು, ಎಲ್ಲಿ ನೋಡಿದ್ರು ಅಂತ ಹೇಳ್ಬಿಟ್ಟು ಅವ್ರು ನಿಮ್ಮ ಹತ್ರ ಏನಾದ್ರು ಹೇಳಿದ್ರ? ಬಿಕಾಸ್ ಯಾಕಂದ್ರೆ ಮಾತುಕತೆ ನಾನ್ ನಿಮ್ಗೆ ಹೆಂಗ್ ಸಿಕ್ಕಿದೆ, ಎಲ್ಲಿ ನೋಡಿದ್ರಿ ನೀವು ನನ್ನ ಅಂತ ಮಾತಾಡಿರ್ತೀರಾ. ಬಿಕಾಸ್ ಆ ತರ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಾದ್ರೆ? ಅಂದ್ರೆ ಸರ್, ಇದು ಒಂದು ಫೋನ್ ಗ್ರೂಪ್ ಮುಖಾಂತರ ಆಗಿದ್ದು. ಅವಾಗ ರೀಸೆಂಟ್ ಆಗಿ ಎಲ್ಲ ವಾಟ್ಸ್ಆ್ಯಪು ಅದು ಇದು ಎಲ್ಲ ಬಂದಿದ್ದು. ಒಂದು ಆಲ್ಮೋಸ್ಟ್ 10 years ಆಗಿದೆ. ಸೊ ವಾಟ್ಸ್ಆ್ಯಪ್ ಎಲ್ಲ ಬಂದಿತ್ತು. ಆವಾಗ ನಂದು ಒಂದು NCC ಗ್ರೂಪ್ ಇತ್ತು. ಅಲ್ಲಿ ನಾನು NCC ಗ್ರೂಪಲ್ಲಿ ಸೀನಿಯರ್ಸ್ ಇದ್ರು. ನನಗೆ NCC ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂದ್ರೆ ಎಷ್ಟು ಅಂದ್ರೆ ಯಾರು ಸೀನಿಯರ್ ಮಾಡ್ಬಿಟ್ರು, ಅಯ್ಯೋ ನಮ್ಮ ಸೀನಿಯರ್ ಕಾಲ್ ಮಾಡಿದ್ದಾರೆ ಅಥವಾ ಮೆಸೇಜ್ ಮಾಡಿದ್ದಾರೆ, ಐ ಹ್ಯಾವ್ ಟು ರಿಪ್ಲೈ ಹಿಮ್ ಬ್ಯಾಕ್, ಈ ತರ ಇದ್ದಿದ್ದು. ಆ್ಯಂಡ್ ದೆನ್ ಅವ್ರು ಏನ್ ಮಾಡಿದ್ದಾರೆ, ನನ್ನ NCC ಸೀನಿಯರ್ ಅವರ ಫ್ರೆಂಡ್ ಇವರು. ಸೊ ಅವ್ರ ಹತ್ರ ನನ್ನ ನಂಬರ್ ಇಸ್ಕೊಂಡು ನನಗೆ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನಾನು ನಿಮ್ ಸೀನಿಯರು ಅಂತ. ಆದ್ಮೇಲೆ ಗೊತ್ತಾಯ್ತು ಇವ್ರು ಸೀನಿಯರು ಅಲ್ಲ ಏನು ಅಲ್ಲ, ಜಸ್ಟ್ ಅವ್ರ ಫ್ರೆಂಡು ನೋಡ್ಬಿಟ್ಟು ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದಾರೆ. ಸೊ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ದೆನ್ ನನಗೆ ಫಸ್ಟ್ ಕಾಲ್ ನಾನು ಮಾತಾಡಿದಾಗ್ಲೂ ಅಷ್ಟೇ, ಐ ವಾಸ್ ಲೈಕ್ ನಮ್ಮೂರವ್ರೆ ಅಂತ ನಂಗೆ ಗೊತ್ತಾಯ್ತು. ಸೊ ನಮ್ಮ ಅಪ್ಪಂಗೆ ಫೋನ್ ಕೊಟ್ಬಿಟ್ಟಿದೆ, ಅಪ್ಪ ನೋಡಿ ನಮ್ಮೂರವ್ರಂತೆ ಯಾರೋ, ಐ ಮೀನ್ ನನ್ನ ಫ್ರೆಂಡು ಮಾತಾಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿಂದ ನಮ್ಮ ಅಪ್ಪ ಅಮ್ಮಂಗೂ ಕನೆಕ್ಟ್ ಆಗೋದಕ್ಕೆ, ಆಮೇಲೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದಿಸ್ ಇಸ್ ಹೌ ಇಟ್ ಹ್ಯಾಪೆಂಡ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.